ಡಿಪ್ರೆಷನ್ ಅಂತ ಹೇಳ್ತೀವಿ. ಆ ಡಿಪ್ರೆಷನ್ಗೆ ಹೋದವರು ನಾನ್ ಸ್ಟಾಪ್ 24/7 ಥಾಟ್ಸ್ ಬರ್ತಾ ಇರುತ್ತೆ. ಗೊತ್ತಿಲ್ಲದೇನೆ ನೆಗೆಟಿವ್ ಥಾಟ್ಸ್ ಬರುತ್ತೆ. ಕಾನ್ಶಿಯಸ್ ಲೆವೆಲ್ ಥಾಟ್ ಒಂದು ಬರ್ತಾ ಇದ್ರೆ ಸಬ್ ಕಾನ್ಶಿಯಸ್ ಲೆವೆಲ್ ಇಂದ ಇನ್ಯಾವುದೋ ಒಂದು ಬರ್ತಾ ಇರುತ್ತೆ. ಕಾನ್ಶಿಯಸ್ ಲೆವೆಲ್ ಇರೋ ಥಾಟ್ ಅನ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ಸಬ್ ಕಾನ್ಶಿಯಸ್ ಥಾಟ್ ಬಿಡಲ್ಲ. ಇದಕ್ಕದಕ್ಕೂ ಸಂಬಂಧ ಇಲ್ಲದೆ ಥಾಟ್ ಬರುತ್ತೆ. ಅಥವಾ ಕಾನ್ಶಿಯಸ್ ಲೆವೆಲ್ ಏನ್ ಥಾಟ್ ಬರುತ್ತೆ ಆ ಥಾಟ್ ಅನ್ನು ಮಾಡಬೇಡ ಅಂತಾನೆ ಥಾಟ್ ಬರುತ್ತೆ. ಡಿಪ್ರೆಷನ್ ಅಂತ ಅನ್ನೋದು ಸೆಲ್ಫ್ ಟಾಕ್, ಒಳಗಡೆ ಒಂದು ಮಾತಾಡ್ತಾ ಇರುತ್ತೆ. ಈಗ ನಾನು ಆರೋಗ್ಯವಾಗಿದ್ದೀನಿ, ನನಗೆ ಒಂದೇ ಟಾಕು, ನಾನೇನ್ ಟಾಕ್ ಮಾಡ್ತೀನಿ ಅದೇ ಟಾಕು. ನನ್ನ ಯೋಚನೆಗಳು ನಾನು ಏನು ಯೋಚನೆ ಮಾಡ್ತೀನಿ ಅಷ್ಟೇ ಯೋಚನೆ. ಆದ್ರೆ ನನ್ನ ಯೋಚನೆ ಸರಿ ತಪ್ಪು ಅಂತ ಅನಲೈಸ್ ಮಾಡ್ತೀನಿ, ಅದು ಬೇರೆ. ಯಾವ್ದಾದ್ರು ಒಂದು ಕೆಲಸ ಚಟುವಟಿಕೆ ಮಾಡಬೇಕು ಅಂದ್ರೆ ಒಂದು ಥಾಟ್ ಬರುತ್ತೆ. ಆ ಥಾಟ್ ಮಾಡೋದ ಬೇಡವಾ? ಈ ಪ್ರಸನ್ನ ಗುರುಜಿ ಅಂತ ಯಾರೋ ಒಬ್ರು ಇದ್ದಾರೆ, ಈ ವ್ಯಕ್ತಿ ಹತ್ರ ಹೋದ್ರೆ ನಂಗೆ ಸಲಹೆ ಸಿಗತ್ತಾ, ಮಾಹಿತಿ ಪಡ್ಕೋಬೋದ, ಇವ್ರು ಸರಿನಾ ತಪ್ಪ, ಇವ್ರು ಕಮರ್ಷಿಯಲ, ಒಳ್ಳೆಯರ ಕೆಟ್ಟರ, ನಮಗೆ ಉಪಯೋಗ ಆಗೋ ವ್ಯಕ್ತಿನ ಇಲ್ವಾ? ಈ ವಿಡಿಯೋ ನೋಡಿದ ತಕ್ಷಣ ಬಂದ್ಬಿಡ್ತೀರಾ ನೀವು? ಸೆಲ್ಫ್ ಅನಲೈಸೇಷನ್ ಅದು ಏನು ತೊಂದರೆ ಇಲ್ಲ. ಅದು ಒಂದು ಥಾಟಿಗೆ ಸಂಬಂಧಪಟ್ಟಿದ್ದನ್ನು ನೀವು ಯೋಚನೆ ಮಾಡಿದ್ರೆ ಅದು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ತೊಂದರೆ ಬರಲ್ಲ. ಥಾಟನ್ನೇ ನೆಗೆಟಿವ್ ಆಗಿ ಯೋಚನೆ ಮಾಡೋದು. ಯಾವುದೋ ಒಂದು ವಿಡಿಯೋ ನೋಡಿದ್ರಿ, ಯಾರೋ ಹೇಳಿದ್ರು ಡೈಲಿ ಒಂದು ಹಾಫ್ ಅನ್ ಅವರ್ ವಾಕಿಂಗ್ ಹೋದ್ರೆ, ವ್ಯಾಯಾಮ ಹೋದ್ರೆ ಒಳ್ಳೇದು, ನಾನು ಯಾಕೆ ಹೋಗ್ಬೇಕು, ಹಿಂಗ್ ತಲೆ ಕೆಟ್ಟೋಗಿದ್ರೆ ನೀನು ಹೋಗ್ತೀಯಾ, ನನ್ನೇ ನೀವು ಹೋಗ್ಬಿಟ್ಟು ಹೇಳೋದು, ವಾಕಿಂಗ್ ಹೋಗೋದ್ರಿಂದ ನಾನೇನು ಹುಷಾರಾಗಲ್ವಾ, ನಂಗೆ ತಾಕತ್ತಿದೆ, ನಂದೇ ನಾನು ಸರಿ ಮಾಡ್ಕೊಳಕ್ ನಂಗೆ ಯೋಗ್ಯತೆ ಇದೆ, ನಾ ಮಾಡ್ಕೊತೀನಿ, ಹಿಂಗೆಲ್ಲ ಒಳಗಡೆ ಮಾತಾಡುತ್ತೆ. ನಿಮ್ಮನ್ನ ವಾಕಿಂಗ್ ಹೋಗೋಕೆ ಬಿಡಲ್ಲ. ಎಷ್ಟೇ ಸತ್ಯ ಗೊತ್ತಾದ್ರೂ ಆ ಸತ್ಯವನ್ನು ಎಕ್ಸಿಕ್ಯೂಟ್ ಮಾಡಕ್ಕೆ ನೀವು ಸಬ್ ಕಾನ್ಶಿಯಸ್ ಅಲೋ ಮಾಡಲ್ಲ. ಕಾನ್ಶಿಯಸ್ ಥಾಟ್ಗೆ ಸಬ್ ಕಾನ್ಶಿಯಸ್ ಸಿಂಕ್ರನೈಸ್ ಆಗಲ್ಲ, ಕೋಆಪರೇಟ್ ಮಾಡಲ್ಲ. ಆಕ್ಚುಲ್ ಆಗಿ ಎರಡು ಥಾಟ್ ಬರಲೇಬಾರದು ಮನುಷ್ಯನಿಗೆ. ಯಾವಾಗಲೂ ಒಂದು ಥಾಟ್ ಎಕ್ಸಿಕ್ಯೂಷನ್ ಬರಬೇಕೇ ಹೊರತು ಡಿಫರೆಂಟ್ ಥಾಟ್ ಆಪೋಸಿಟ್ ಡೈರೆಕ್ಷನ್ ಥಾಟ್ ಬರಬಾರದು. ಅದನ್ನ ಡಿಪ್ರೆಷನ್ ಬಿಗಿನಿಂಗ್ ಸ್ಟೇಜ್ ಅಂತ ಹೇಳ್ತೀವಿ. ಥಾಟ್ ಬರಕ್ ಶುರು ಆಗುತ್ತೆ ನೋಡಿ, ಅದು ಡಿಪ್ರೆಷನ್ ಶುರು. ಅದು ಅದನ್ನು ಗಮನಿಸದೆ ಬಿಟ್ಬಿಟ್ಟು ಅಂತಂದ್ರೆ ಅದು 8 ಅಡಿ 10 ಅಡಿ ಗುಂಡಿ ಆಗಿರ್ತದೆ. ಆಗದ್ಬಿಟ್ಟು ನಿಮ್ಮನ್ನ ಯಾವ ಕೆಲಸ ಮಾಡಕ್ ಬಿಡಲ್ಲ. ಕಂಪ್ಲೀಟ್ ನಿಮ್ಮ ಮನಸ್ಸು ದೇಹ ಎಲ್ಲವೂ ನೆಗೆಟಿವ್ ಆಗೋಗುತ್ತೆ. ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ನಾನು ನೆಗೆಟಿವ್ ಆಗ್ಬಿಟ್ಟಿದ್ದೀನಿ ಅಂತ. ಯಾರ ಜೊತೆ ಬೆರೆಯಕ್ಕಾಗಲ್ಲ, ಮಾತಾಡಕ್ಕಾಗಲ್ಲ, ಕಾನ್ಫಿಡೆನ್ಸ್ ಹೊಟ್ಟೋಗುತ್ತೆ, ಆಂಗ್ಸೈಟಿ, ಒಂಥರ ಭಯ, ಉತ್ತರ ಮಾತಾಡಕ್ ಬರಲ್ಲ, ಗುಂಪಲ್ಲಿ ಯಾರು ಕೇಳ್ಬಿಟ್ರು ಅಂತಂದ್ರೆ ನಡಕ, ಕೈ ನಡಕ, ಕಾಲು ನಡಕ, ಇದೆಲ್ಲ ಈ ನೆಗೆಟಿವಿಟಿಯಿಂದ ಬರೋದು. ನೆಗೆಟಿವ್ ಥಾಟ್ಸ್ ಇಲ್ಲ. ಈ ಥಾಟ್ಗೂ ಈ ಪ್ರಾಣಾಯಾಮಕ್ಕೂ ಏನ್ ಸಂಬಂಧ? ಪ್ರಾಣಾಯಾಮ ಮಾಡಿದ್ರೆ, ಪ್ರಾಣಾಯಾಮ ಒಂದರಿಂದನೇ ಅಲ್ಲ, ಪ್ರಾಣಾಯಾಮ ಒಂದನ್ನೇ ಮಾಡಿಬಿಟ್ರೆ ಡಿಪ್ರೆಷನ್ ಹೋಗಲ್ಲ. ನಾನು ಕೊಟ್ಟಿದ್ದೀನಿ 28-30 ಪಾಯಿಂಟ್ಗಳಿದೆ. ಸೊ 28-30 ಪಾಯಿಂಟ್ಗಳನ್ನು ನೀವು ಅಡಾಪ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ದೇರ್ ಆರ್ ಪಾಸಿಬಿಲಿಟಿ ದಟ್ ಯು ಕ್ಯಾನ್ ಕಮ್ ಔಟ್ ಫ್ರಮ್ ಡಿಪ್ರೆಷನ್. ಕೆಲವರು ಏನ್ ಮಾಡ್ತಾರೆ, ಯಾವ್ದಾದ್ರು ಒಂದನ್ನು ತಗೊಂಡ್ಬಿಡ್ತಾರೆ, ಎಕ್ಸಸೈಸ್ ಮಾಡ್ತಾರೆ, ತುಂಬಾ ಎಕ್ಸಸೈಸ್ ಮಾಡ್ತಿರ್ತಾರೆ, ಅದು ಕಮ್ಮಿ ಆಗಲ್ಲ. ಸೊ ಈ ಥಾಟ್ ಅನ್ನ ಕರೆಕ್ಟ್ ಪ್ರಾಸೆಸ್ ಮಾಡೋದೇ ಡಿಪ್ರೆಷನ್ ಮೈನ್ ಥೀಮ್. ತಪ್ಪಾಗಿ ಬರೋ ಥಾಟ್ ಅನ್ನ ಇದು ಹೇಗೆ ಅಂದ್ರೆ, ಮನಸ್ಸು ಹೇಗೆ ಭಗವಂತ ಸೃಷ್ಟಿ ಮಾಡಿದಾನ ಅಂದ್ರೆ ಆಟೋಮೆಟಿಕ್ ಪ್ರಾಸೆಸ್ ಭಗವಂತ ಏನ್ ಕೊಟ್ಟಿದ್ದಾನ ಅದನ್ನ ಯಾರು ಮುಟ್ಟಕ್ಕಾಗಲ್ಲ. ಏನಿದೆ ಆಟೋಮೆಟಿಕ್? ನೀವು ಇಲ್ಲಿ ಬರಬೇಕು ಅಂತ ನೆನೆಸಿದ್ರಿ, ಇಟ್ ಇಸ್ ನಾಟ್ ಆಟೋಮೆಟಿಕ್. ಸಬ್ ಕಾನ್ಶಿಯಸ್ ಒಂದು ಕಮಾಂಡ್ ಕೊಟ್ಟು ರೆಕಾರ್ಡ್ ಮಾಡಿದ್ರಿ, ಏನು 6:15 ಗಂಟೆ ನಾನು ಪ್ರಸನ್ನ ಗುರುಜಿ ಹತ್ರ ಹೋಗಬೇಕು. ಇಟ್ ಇಸ್ ಅ ಕಮಾಂಡ್, ಇಟ್ ಇಸ್ ಅ ಪ್ರೀ ಆಕ್ಟಿವೇಟೆಡ್ ಕಮಾಂಡ್. ಆ ಕಮಾಂಡ್ ಪ್ರಕಾರ ಸಬ್ ಕಾನ್ಶಿಯಸ್ ಅಲ್ಲಿ ರೆಕಾರ್ಡ್ ಆಗುತ್ತೆ. 6 ಆದ್ರೆ ಹೇಳ್ತೆ, ನೀವು ಬರ್ತೀರಾ. ಕೆಲವು ಹೇಳ್ದೆ ನಡೀತಾ ಇದೆಲ್ಲ, ಕಣ್ಣೆಣ್ಣೆ ಬಿಟ್ಟು ಹೇಳ್ತೀರಾ ನೀವು, ಕಣ್ಣೆ ಬಿಟ್ಕೋ, ಗಾಳಿ ಬರ್ತಾ ಇದೆ ಮುಚ್ಕೋ, ಧೂಳು ಬೀಳ್ತಾ ಇದೆ ಮುಚ್ಕೋ. ಆಟೋಮೆಟಿಕ್ ಪ್ರಾಸೆಸ್. ಈ ಬ್ರೀತು ನೀವೇನಾದ್ರು ನೆನೆಸಿ ಕಂಟ್ರೋಲ್ ಮಾಡೋಕ್ಕಾಗತ್ತೆ ನಿಮ್ಮಿಂದ?
ಆಗಲ್ಲ, ಅದು ಆಟೋಮೆಟಿಕ್ ನಡೀತಾ ಇದೆ. ಡೈಜೆಸ್ಟಿವ್ ಸಿಸ್ಟಮ್. ಹೊಟ್ಟೆ 3 ಗಂಟೆಗೆ 1 ಗಂಟೆಗೆ ಹಸಿವಾಗಬೇಡ, 3 ಗಂಟೆಗೆ ಆಗು, ನಂಗೆ ಕೆಲಸ ಹೆಚ್ಚಿದೆ 4 ಗಂಟೆಗೆ ಆಗು. ಯು ಕೆನಾಟ್ ಕಂಟ್ರೋಲ್ ಯುವರ್ appetite. ಮತ್ತೆ ನಂಬರ್ 1, ನಂಬರ್ 2, ಕ್ಯಾನ್ ಯು ಟೇಕ್ ಕಂಟ್ರೋಲ್ ಆಫ್ ದಿಸ್ ಥಿಂಗ್? ನ್ಯಾಚರ್ ಕಾಲ್ ಯಾವಾಗ ಕರೆಯುತ್ತಾ ಹೋಗ್ಲೇಬೇಕು. ಇವೆಲ್ಲ ಆಟೋಮೆಟಿಕ್ ಆಗಿ ಒಳಗೆ ನಡೀತಾ ಇದೆ. ಈ ಆಟೋಮೆಟಿಕ್ ಪ್ರಾಸೆಸ್ ಅನ್ನ ಯಾರಾದ್ರೂ ನಿಲ್ಲಿಸಬೇಕು ಅಂತ ಪ್ರಯತ್ನ ಮಾಡಿ ಏನಾದ್ರೂ ಮಾಡಕ್ ಹೋದ್ರೆ ವಿಪರೀತ. ಸೊ ಈ ತಾಟು ಅನ್ನೋದು ನಿಮ್ಮ ಕೈಯಲ್ಲಿಲ್ಲ. ಈ ನಿಲ್ಸ್ಕೊಂಡ್ರೆ ನೀವು ಈ ತಾಟೆ ನೈಟಿ ತಾಟೆ ನಂಗೆ 28 ಆಯ್ತು 30 ಆಯ್ತು ಸ್ಟಾರ್ಟ್ ಆಗು, ನೀವೇನಾದ್ರು ಸಾಫ್ಟ್ವೇರ್ ಒಳಗಡೆ ಲೋಡ್ ಮಾಡ್ಬಿಟ್ಟು ಏನಾದ್ರು ಪ್ರೋಗ್ರಾಮ್ ಮಾಡಿದ್ದೀರಾ? ಇಲ್ಲ. ಅದು ಯಾವುದೋ ಏನೋ ಒಂದು ಕಾರಣದಿಂದ ಅಲ್ಲಿ ಒಳಗಡೆಯಿಂದ ಬರುತ್ತೆ, ಅದನ್ನ ನಿಲ್ಸಕ್ ಸಾಧ್ಯವಿಲ್ಲ. ನಿಲ್ಲಿಸೋದಕ್ಕೆ ಪ್ರಯತ್ನವೂ ಮಾಡಬಾರ್ದು ವಾಲಂಟಿಯರ್ ಆಗಿ. ಅದನ್ನ ಬೇರೆ ಇಂಡೈರೆಕ್ಟ್ ಆಗಿ ಏನಾರು ಮಾಡಿ ಅದನ್ನ ಬೇರೆ ಕಡೆ ತಿರುಗಿಸ್ಬೇಕೇ ಹೊರತು, ಅದರಿಂದನೇ ಧ್ಯಾನ ಮಾಡುವಾಗ ಕೆಲವರು ತಾಟನ್ನು ನಿಲ್ಲಿಸ್ತಾರೆ, ಅವರು ಹುಚ್ಚಾಗ್ಬಿಡ್ತಾರೆ. ತಾಟನ್ನು ಯಾರು ನಿಲ್ಸಕ್ ಪ್ರಯತ್ನ ಮಾಡ್ತಾರೆ ಅವರು ಹುಚ್ಚಾಗ್ಬಿಡ್ತಾರೆ. ತಾಟನ್ನ ವಾಲಂಟಿಯರ್ ಆಗಿ ನಿಲ್ಲಿಸಲೇಬಾರದು. ಧ್ಯಾನದಲ್ಲಿ ತಾಟನ್ನ ನಿಲ್ಲಿಸು ಹಾಗೆ ಹೇಳಿಕೊಡೋರು ಮುಟಾಡ್ರು. ತಾಟನ್ನ ನಿಲ್ಸಕ್ ಹೋಗಬಾರ್ದು, ತಾಟನ್ನು ಮುಟ್ಟಬಾರ್ದು. ಆ ಬರೋ ತಾಟಿಗೆ ಸಂಬಂಧ ಇಲ್ಲದೆ ನೀವೇನಾದ್ರು ಬೇರೆ ಏನಾದ್ರು ಕ್ರಿಯೇಟ್ ಮಾಡ್ಕೊಂಡ್ರೆ ನಿಮ್ ಮನಸ್ಸು ಕ್ರಿಯೇಟ್ ಮಾಡಿದ್ದಲ್ಲಿರುತ್ತೆ, ಬರ್ತಾ ಇರೋ ತಾಟು ಕ್ಯಾರಿಲ್ಲ ಹೊಟ್ಟೋಗುತ್ತೆ. ಒಂದು ಮಗು ಯಾವುದೋ ಒಂದು ವಸ್ತು ಅಂಗಡಿಯಿಂದ ತಂದಿರ್ತೀವಿ, 400 ರೂಪಾಯಿ 500 ರೂಪಾಯಿ ಕೊಟ್ಟು. ಆ ಮಗುವಿಗೆ ಅದು ಇಷ್ಟ, ಆಟ ಆಡತ್ತೆ, ಅದು ಏನೋ ಒಂದಿದು ತಂದಿರ್ತೀರ ನೀವು, ಅದು ಯಾವಾಗಲೂ ಅದನ್ನ ಇಟ್ಕೊಂಡು ಆಟ ಆಡಬೇಕು ಅಂತ ಅದು ಗಲಾಟೆ ಮಾಡುತ್ತೆ. ನೀವು ಕೊಡ್ತೀರಾ? ಕೊಡಲ್ಲ ನಾವು. ಅದಕ್ಕೆ ಪರ್ಟಿಕ್ಯುಲರ್ ಟೈಮ್, ವೇಳೆಗಳಿಗೆ ಓದೋ ಟೈಮ್ ಇದೆ, ಯಾವಾಗ ಕೇಳಬೇಕು ಯಾವಾಗ ಆಟ ಆಡಬೇಕು ಅಂತಿದೆ ಅವಾಗ ಕೊಡ್ತಾರೆ ತಾಯಿ. ಸುಮ್ಮನೆ ಗಲಾಟೆ ಮಾಡ್ತಿದ್ರೆ ತಾಯಿ ಕೊಡಲ್ಲ. ಅದು ಕಿಂಚುತ್ತೆ, ಕೂಗಾಡುತ್ತೆ, ನೆಲದಲ್ಲಿ ಬಿದ್ದು ಹೊರಳಾಡುತ್ತೆ, ಅಮ್ಮನ್ನ ಕಚ್ಚತ್ತೆ, ಸೀರೆ ಎಳೆಯುತ್ತೆ, ಕೊಡಲ್ಲ ಅವಳು. ಕೊನೆಗೆ ಕೂಗಿ ಕೂಗಿ ಏನ್ ಮಾಡುತ್ತೆ ಮಗು? ಸುಮ್ಮನೆ ಆಗಲ್ಲ, 2 ಬಿಗಿತಾಳೆ ಮಗುಗೆ, ಅಲ್ಲಿ ತನಕ ಬಿಡಲ್ಲ. ಅದು 2 ಬಾರಿಸಿದಾಗ ಏನಾಗುತ್ತೆ, ಆ ನೋವು ತಡಿಲಾಗಿದೆ, ಹತ್ಕೊಂಡು ಮಲ್ಕೊಂಡು ನಿದ್ದೆ ಮಾಡ್ಬೋದು. ನೀವು ಬೇರೆಲ್ಲರೂ ಕರ್ಕೊಂಡು ಏನಾದ್ರು ಡಿವೇಟ್ ಮಾಡ್ತೀನಿ ಅಂದ್ರೆ ಮನಸ್ಸು ಹೋಗಲ್ಲ, ಅದಕ್ಕೆ ಅಲ್ಲೇ ಇರುತ್ತೆ ಗಂಟೆಗಟ್ಟಲೆ. ಚಿಕ್ಕ ಮಕ್ಕಳು ಹೇಳುತ್ತೆ ತಾಯಿಗೆ ಹಾಲು ಕುಡಿಯಕ್ಕೆ. ಆ ಸಣ್ಣ ಮಕ್ಕಳು ಅದಕ್ಕೆ ಹಿಂಗೇನು ತಲೆ ಬೆಳೆದಿರೋದೇ ಇಲ್ಲ, ಅದು ಕಿರ್ಚಾಡುತ್ತೆ. ಅದು ಆ ಹಾಲು ಕೊಡೋದ್ರಲ್ಲಿ ಬಿಡಲ್ಲ. ಅದು 12 ಗಂಟೆ 1 ಗಂಟೆಗೆ ಎದ್ದು ಬಿಡುತ್ತೆ. ಅದು ಹೊಟ್ಟೆ ಹಸಿವಿ ಇಲ್ಲ ಅಂತ ಗೊತ್ತಿದ್ರು ಅದು ಕೇಳಲ್ಲ. ಅದಕ್ಕೆ ನೆನ್ಸಿದ್ ನಡಿಬೇಕಂತೆ ಮಗುವಿಗೆ. ಆ ತರ ಇನ್ಸ್ಟಿಂಕ್ಟ್, ನ್ಯಾಚುರಲ್ ಇನ್ಸ್ಟಿಂಕ್ಟ್ ಯಾವಾಗ ಸಿಗೋದಿಲ್ಲ ಅದು ಸುಮ್ಮನಾಗಿ ಹೊಟ್ಟೋಗುತ್ತೆ. ಅದೇನೇ ಮನಸ್ಸು. ಮನಸ್ಸು ಏನನ್ನ ಕೇಳುತ್ತೆ, ಏನ್ ಥಾಟ್ ಪ್ರಾಸೆಸ್ ನಡೀತಾ ಇದೆ, ನಿಮ್ಮ ಮನಸ್ಸನ್ನ ಅಲ್ಲಿಡದೇನೆ ಬೇರೆ ಕಡೆ ತಗೊಂಡು ಇಟ್ಟುಬಿಟ್ರೆ ಅದು ಕುಣಿದು 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 ನಮಗೆ ನಡೆಯಲ್ಲ ಅಂತ ಗೊತ್ತಾಗ್ಬಿಟ್ಟು ಮನಸ್ಸು ಸಮಾಧಾನ ಕೂತು ಬಿಡುತ್ತೆ. ಸೊ ಮನಸ್ಸನ್ನು ಮುಟ್ಟಬಾರ್ದು. ಆದ್ರೆ ಮನಸ್ಸನ್ನ ಹತೋಟಿಗೆ ತರೋದಕ್ಕೆ ಅನ್ವಾಂಟೆಡ್ ಥಾಟ್ಸ್, ಈ ತಲೆಯಲ್ಲಿ ಏನು ಕರೆಂಟ್ ಪಾಸ್ ಆಗ್ತಿರುತ್ತೆ, ಆ ಕರೆಂಟ್ ಆಲ್ಫಾ ಬೀಟಾ ಥೀಟಾ ಡೆಲ್ಟಾ, ಈ ಕರೆಂಟ್ ವ್ಯಾರಿಯೇಷನ್ ಇದನ್ನ ಕರೆಕ್ಟ್ ರೀತಿ ಟ್ಯೂನ್ ಮಾಡೋದಕ್ಕೆ ಪ್ರಾಣಾಯಾಮ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಪ್ರಾಣಾಯಾಮ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಮೈಂಡ್ ಕಾಮ್ ಆಗುತ್ತೆ. ಮೈಂಡು ಕಾಮ್ ಆಗುತ್ತೆ. ನೀವು ಕಾಮ್ ಆಗುತ್ತೆ ಅಂತ ಮಾಡೋದು ಬೇಕಾಗಿಲ್ಲ. ಗಾಳಿಯನ್ನ ನಿಧಾನವಾಗಿ ತಗೊಂಡು ನಿಧಾನವಾಗಿ ಬಿಡೋ ವಿದ್ಯೆ ನೀವು ಕಲ್ತ್ಬಿಟ್ರಿ ಅಂತಂದ್ರೆ ಎಷ್ಟು ನಿಧಾನಕ್ಕೆ ತಗೋತೀರಿ ಅಷ್ಟು ಕಾಮ್ ಆಗುತ್ತೆ, ಎಷ್ಟು ನಿಧಾನಕ್ಕೆ ಬಿಡ್ತೀರಿ ಅಷ್ಟು ಕಾಮ್ ಆಗುತ್ತೆ. ಇದು ಸಿಂಪಲ್ ಟೆಕ್ನಿಕ್. ಇದು ಯಾವಾಗ ಡಿಪ್ರೆಷನ್ ಅಲ್ಲಿ ನೆಗೆಟಿವ್ ಥಾಟ್ಸ್ ಬರುತ್ತೆ, ಬಂದಾಗ ಡೀಪ್ ಇನಲೇಷನ್, ಡೀಪ್ ಎಕ್ಸಲೇಷನ್, ಡೀಪ್ ಇನಲೇಷನ್, ಡೀಪ್ ಎಕ್ಸಲೇಷನ್, ಡೀಪ್ ಇನಲೇಷನ್, ಡೀಪ್ ಎಕ್ಸಲೇಷನ್ ತಗೊಂಡು 15 ಸತಿ 20 ಸತಿ ತಗೊಂಡು ಬಿಟ್ರಿ ಅಂತಂದ್ರೆ ಆಟೋಮೆಟಿಕ್ ಆಗಿ ಮೈಂಡ್ ಕಾಮ್ ಆಗುತ್ತೆ. ನೀವು ಅದಕ್ಕೇನು ಕಮೆಂಟ್ ಕೊಡೋದು ಬೇಡ, ಏನ್ ಪ್ರೋಗ್ರಾಮ್ ಮಾಡೋದು ಬೇಡ, ತಾನೇ ಆಗುತ್ತೆ. ಆದ್ರೆ ಆ ಟೈಮಲ್ಲಿ ಬ್ರೀತ್ ತಗೋಬೇಕು ಬಿಡಬೇಕು ಅನ್ನೋದನ್ನ ಅಭ್ಯಾಸ ಮಾಡಬೇಕು. ಅದಕ್ಕೆ ಥಾಟ್ ನಾರ್ಮಲ್ ಆಗಿರೋವಾಗಲೇ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸಬ್ ಕಾನ್ಶಿಯಸ್ ಅಲ್ಲಿ ಬ್ರೀತಿಂಗ್ ಅಂತ ಅನ್ನೋದು ಟೆಕ್ನಿಕ್ ಇದೆ. ಇದನ್ನ ನಾನು ತಗೊಂಡು ಬಿಟ್ಟೆ ಅಂತಂದ್ರೆ ಸರಿಯಾಗುತ್ತೆ ಅಂತ ಅನ್ನೋದು ತಲೆ ರೆಕಾರ್ಡ್ ಆಗುತ್ತೆ. ಹಾಗಾಗಿ ಬ್ರೀತ್ ಮಾಡಿದಾಗ ಆಟೋಮೆಟಿಕ್ ಆಗಿ ಕೇಳುತ್ತೆ ತಲೆ.
ಸೊ ಬ್ರೀತಿಂಗ್ ಅಂತ ಅನ್ನೋದು